ಪ್ರತಿ ವರ್ಷ ಹಾಸನಾಂಬೆಯ ಜಾತ್ರೆಯನ್ನ ಅದ್ದೂರಿಯಿಂದ ಮಾಡಲಾಗುತ್ತೆ. ಈ ವರ್ಷವೂ ಕೂಡ ಹಾಸನಾಂಬೆ ಜಾತ್ರೆಯನ್ನ ಅದ್ದೂರಿಯಿಂದ ಬರಮಾಡಿಕೊಳ್ತಾ ಇದ್ದು, ಸದ್ಯ ಜಾತ್ರೆಗೆ ದಿನಾಂಕ ನಿಗದಿಯಾಗಿದೆ. ಹೌದು, ಅಕ್ಟೋಬರ್ 9ರಿಂದ 23ರವರೆಗೂ ಕೂಡ ಜಾತ್ರೆಗೆ ದಿನಾಂಕವನ್ನು ನಿಗದಿಪಡಿಸಲಾಗಿದ್ದು, ಈ ಬಾರಿ ವಿಐಪಿ ಪಾಸ್ ಹಾಗೂ ವಿವಿಐಪಿ ಪಾಸ್ಗೆ ಬ್ರೇಕ್ ಹಾಕಲಾಗಿದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ವಿಐಪಿ ಹಾಗೂ ವಿವಿಐಪಿ ಪಾಸ್ನಿಂದಾಗಿ ಭಾರಿ ಅಧ್ವಾನ ಸೃಷ್ಟಿಯಾಗಿತ್ತು. ಅಲ್ಲದೆ ಭಕ್ತಾದಿಗಳು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಹೀಗಾಗಿ ಈ ಬಾರಿ ಈ ರೀತಿಯಂತಹ ಘಟನೆಗಳು ನಡೆಯಬಾರದೆನ್ನುವಂತಹ ಕಾರಣಕ್ಕೆ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಈ ಬಾರಿ ಹೊಸದಾಗಿ ಗೋಲ್ಡ್ ಪಾಸ್ ವಿತರಣೆಯನ್ನ ಮಾಡ್ತಾ ಇದ್ದು, ಗೋಲ್ಡ್ ಪಾಸ್ ಪಡೆದುಕೊಂಡವರು ಮುಂಜಾನೆ 5 ಗಂಟೆಯಿಂದ 11 ಗಂಟೆವರೆಗೂ ಕೂಡ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇನ್ನು ಒಂದು ಗೋಲ್ಡ್ ಪಾಸ್ಗೆ ಒಬ್ಬರಿಗೆ ಮಾತ್ರ ಅವಕಾಶ ಇರಲಿದ್ಯಂತೆ. ಇನ್ನು ಕೊನೆಯ ದಿನ 5 ದಿನ ಎಲ್ಲಾ ಶಿಷ್ಟಾಚಾರ ವ್ಯವಸ್ಥೆ ರದ್ದಾಗಲಿದ್ಯಂತೆ. ಆ ದಿನ ಸಿಎಂ, ಡಿಸಿಎಂ ಹಾಗೆ ಸಿಜೆ ಮಾತ್ರ ವಾಹನಗಳನ್ನ ಬಳಸಬಹುದಾಗಿದ್ಯಂತೆ. ಇನ್ನು ಉಳಿದವರು ಪ್ರವಾಸಿ ಮಂದಿರದಲ್ಲಿ ವಾಹನವನ್ನ ನಿಲ್ಲಿಸಿ ಜಿಲ್ಲಾಡಳಿತ ಆಯೋಜಿಸಿರ್ತಕ್ಕಂತಹ ವಾಹನಗಳಲ್ಲಿ ಬಂದು ದೇವಿ ದರ್ಶನವನ್ನು ಪಡೆಯಲು ಅವಕಾಶ ಇರಲಿದ್ಯಂತೆ. ಇನ್ನು ಇದರ ಉಪಯೋಗವನ್ನು ಜನರು ಪಡ್ಕೊಳ್ಬಹುದಾಗಿದೆ. ಇನ್ನು ಹಾಸನಾಂಬ ಜಾತ್ರೆ ಹಿಂದೆ ಒಂದು ವಿಶೇಷತೆ ಕೂಡ ಇದೆ. ಶಕ್ತಿ ಮಾತೆಯ ಸ್ವರೂಪವಾಗಿರತಕ್ಕಂತಹ ಹಾಸನಾಂಬೆ ದೇವಿಯ ದೇವಸ್ಥಾನದ ಬಾಗಿಲನ್ನ ವರ್ಷಕ್ಕೊಮ್ಮೆ ಅಶ್ವಾಯುಜ ಮಾಸದ ಹುಣ್ಣಿಮೆಯ ನಂತರ ಬರುವಂತಹ ಗುರುವಾರದಂದು ತೆರೆದು ಬಲಿಪಾಡ್ಯಮಿ ದಿನ ಮುಚ್ಚಲಾಗುತ್ತೆ. ಇಲ್ಲಿನ ಪವಾಡವೆಂತ ಹೇಳಿದ್ರೆ, ಹಿಂದಿನ ವರ್ಷದಲ್ಲಿ ದೇವಿಗೆ ಹಾಕಲಾದಂತಹ ಹೂಗಳು ತಾಜವಾಗಿರುತ್ತೆ ಹಾಗೂ ಹಿಂದಿನ ವರ್ಷದಲ್ಲಿ ಹಚ್ಚಿದಂತ ನಂದಾದೀಪ ಆರದೆ ಉರಿತಾ ಇರುತ್ತೆ. ಇನ್ನು ಈ ಕೌತುಕವನ್ನೇ ನೋಡಲು ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ.